राज्यभर चर्चेचा विषय ठरलेल्या बेळगाव जिल्हा मध्यवर्ती सहकारी बँक निवडणुकीत भाजपचे माजी खासदार अण्णासाहेब जोल्ले अध्यक्ष तर काँग्रेसचे आमदार राजू कागे उपाध्यक्ष म्हणून बिनविरोध निवडून आले आहेत. बेळगाव जिल्ह्याचं राजकारण या डीसीसी बँक निवडणुकीमुळे राज्य पातळीवर चर्चेत आलं. एकाच पक्षात असूनही साप आणि मुंगुसासारखी स्पर्धा करणाऱ्या जिल्ह्यातील प्रभावशाली राजकीय घराण्यांपैकी कत्ती सौदी गट, जारकिहोळी आणि जोल्ले गट यांच्यात तीव्र संघर्ष झाला होता. या संघर्षामुळे संपूर्ण राज्याचं लक्ष बेळगावकडे वळलं हे मात्र खरं. बेळगाव डीसीसी बँकेच्या अध्यक्षपदाची जबाबदारी अपेक्षेप्रमाणे लिंगायत समाजाच्या प्रतिनिधीकडे दिली असली तरी समन्वय साधत भाजपला अध्यक्षपद आणि काँग्रेसला उपाध्यक्षपद देण्यात जारकिहोळी बंधूंनी यश मिळवलंय. सहकार क्षेत्रात राजकारण करणार नाही असा शब्द देत सर्व संचालकांना सोबत घेऊन देशातील नंबर 1 बँक बनवण्याचा संकल्प नव्याने निवडून आलेले अध्यक्ष अण्णासाहेब जोल्ले आणि उपाध्यक्ष राजू कागे यांनी केला. ಉಸ್ತುವಾರಿಯನ್ನು ವಹಿಸಿದಂಥ ಶಾಸಕರಾದ ಬಾಲಚಂದ್ರ ಜಾರಕಿಹೊಳಿ ಅವರು, ರಮೇಶ್ ಜಾರಕಿಹೊಳಿ ಮತ್ತು ಲಖನ್ ಜಾರಕಿಹೊಳಿ, ಒಟ್ಟಾರೆ ಜಾರಕಿಹೊಳಿ ಫ್ಯಾಮಿಲಿ ಮತ್ತು ಇರ್ತಕ್ಕಂಥ ಎಲ್ಲ ಹಿರಿಯ ನಮ್ಮ ನಿರ್ದೇಶಕ ಮಂಡಳಿ ನನ್ನನ್ನು ಅಧ್ಯಕ್ಷನಾಗಿ ಮತ್ತು ರಾಜು ಕಾಗೆ ಅವರನ್ನು ಉಪಾಧ್ಯಕ್ಷ ಮಾಡಲಿಕ್ಕಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ. ನಾನು ಇವತ್ತು ಈಗಾಗಲೇ ಬಾಲಚಂದ್ರ ಜಾರಕಿಹೊಳಿ ಸವಿಸ್ಕಾರವಾಗಿ ಎಲ್ಲವನ್ನು ಹೇಳಿದ್ದಾರೆ. ಇವತ್ತು ನಾವು ಮುಂದಿನ ಧ್ಯೇಯ ಉದ್ದೇಶ ಅಂದ್ರೆ ಏನಿಲ್ಲ ರಾಜಕೀಯ ಮಾಡಬೇಕು ಅಥವಾ ಏನಾರು ಚೈನಿ ಮಾಡಬೇಕಂತಲ್ಲ, ರೈತರಿಗಿರ್ಬೋದು, ಗ್ರಾಹಕರಿಗಿರ್ಬೋದು ಅಥವಾ ಇನ್ನುಳಿದ ಎಲ್ಲರಿಗೂ ಕೂಡ ಕಾರ್ಮಿಕರಿಗಿರ್ಬೋದು ನ್ಯಾಯ ಒದಗಿಸುವಂಥ ಕೆಲಸ ಕಾರ್ಯಗಳನ್ನು ಈಗಾಗಲೇ ನಾವು ಮಾಡ್ತಾಯಿದ್ದೀವಿ. ಅದೇ ಪ್ರಕಾರ ಈ ಬ್ಯಾಂಕನ್ನು ಬೆಳಗಾವಿ ಜಿಲ್ಲೆ ಅಂದರೆ ಬಹುತೇಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನ್ಡಿವೈಡೆಡ್ ಒಂದು ದೊಡ್ಡ ಜಿಲ್ಲೆ. ನಾವು ನಂಬರ್ 1 ಯಾವಾಗೋ ಆಗಬೇಕಿತ್ತು, ಆದರೆ ನಾವು ಇನ್ನೂ ಕೂಡ ಆಗಿಲ್ಲ. ಆದರೆ ನಮ್ಮ ಎಲ್ಲ ನಿರ್ದೇಶಕರ ಉದ್ದೇಶ ಅಂದ್ರೆ ಇದು ನಂಬರ್ 1 ಆಗಬೇಕು ಅಂತ. ಆ ಪ್ರಕಾರದಲ್ಲಿ ನಾವು ಈಗಾಗಲೇ ಬಾಲಚಂದ್ರ ಜಾರಕಿಹೊಳಿ ಹೇಳಿದ ಪ್ರಕಾರ ಒಂದು 5 ವರ್ಷದಲ್ಲಿ ನಾವು ನಂಬರ್ 1ದಲ್ಲಿ ಬರ್ತೀವಿ ಅಂತ ನಮ್ಗೆ ಆತ್ಮವಿಶ್ವಾಸ ಅದ. ಯಾಕಂದ್ರೆ ಫೈನಾನ್ಸ್ದಲ್ಲಿ ನಾನು ಸಾಕಷ್ಟು ಸಂಸ್ಥೆಗಳನ್ನು ನಡೆಸೋದು ಅನುಭವ ಇರೋದರಿಂದ ಆ ಒಂದು ಅವಕಾಶವನ್ನು ನನಗೆ ಇವತ್ತೆಲ್ಲ ಹಿರಿಯ ನಿರ್ದೇಶಕ ಮತ್ತು ಜಾರಕಿಹೊಳಿ ಕುಟುಂಬದವರು ಕೊಡೋದರಿಂದ ಈ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಆದರ್ಶ ಬ್ಯಾಂಕವನ್ನಾಗಿ ಮಾಡುವ ಉದ್ದೇಶ ಇವತ್ತು ಗ್ರಾಹಕರು ಇರ್ಬೋದು, ಡಿಪಾಸಿಟರ್ ಇರ್ಬೋದು ಅಥವಾ ಇನ್ನುಳಿದ ಫ್ಯಾಕ್ಟ್ ಸೊಸೈಟೀಸ್ ಇರ್ಬೋದು, ಇವೆಲ್ಲವನ್ನು ಗಟ್ಟಿಯಾಗಿ ಬೆಳೆಸುವಂಥದ್ದು ಮತ್ತು ಗ್ರಾಹಕರು ಒಂದು ನ್ಯಾಯವನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಮತ್ತು ಏನು ಓಫೋ ಡಿಪಾಸಿಟ್ ಕಮ್ಮಿ ಆಗ್ತದೆ ಅದಾಗ್ತದೆ ಅಂತ ಅದಕ್ಕೆ ನಾವೇನು ಒಪ್ತಾ ಇಲ್ಲ. ಈಗಾಗಲೇ ಬಾಲಚಂದ್ರ ಜಾರಕಿಹೊಳಿ ಭಾಳ ಸವಿಸ್ಕಾರವಾಗಿ ಹೇಳಿದ್ದಾರೆ. ಅದ್ರ ಮುಂದಿನ ದಿನಮಾನದಲ್ಲಿ ಡಿಪಾಸಿಟ್ದವ್ರು ಕೂಡ ಒಂದು ಸಭೆಯನ್ನು ಮಾಡಿ, PKPSದವ್ರು ಒಂದು ಸಭೆಯನ್ನು ಮಾಡಿ ಅಥವಾ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸಭೆಯನ್ನು ಮಾಡಿ, ಕಾರ್ಮಿಕರ ಸಭೆಯನ್ನು ಮಾಡಿ ಹಂತವಾಗಿ ಎಲ್ಲವನ್ನು ಕೂಡ ನಾವು ನಿರಂತರವಾಗಿ ಅವ್ರ ಜೊತೆಗಿದ್ದು ಅವರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಯಶಸ್ವಿ ಆಗ್ತೀವಿ ಮತ್ತು ಮುಂದಿನ ದಿನಮಾನದಲ್ಲಿ ಬೇಗನೆ ಈ ಸಂಸ್ಥೆಯನ್ನು ಮೇಲಕ್ಕೆ ಏರಿಸ್ತೀವಿ ಅಂತ ನಾನು ಹೇಳಬಯಸ್ತೀನಿ. ಇದೇ ವರ್ಷ ಮಾಡ್ತೀವಿ. ಈಗಾಗಲೇ ಮಾಡಬೇಕಾಗಿತ್ತು, ಕರೆ ಚುನಾವಣೆ ಅದು ಬರೋದ್ರಿಂದ ಇವತ್ತು ಬಹಳಷ್ಟು ಮುಂದೆ ಹೋಯಿತು. ತಮ್ಮನ್ನ ಸೆಳಿಬೇಕು, ತಮ್ಮನ್ನ ತಮ್ಮ ಗುಂಪಿನಂತ ಸೆಳಿಬೇಕು ಅಂತೇಳಿ ಬಹಳಷ್ಟು ಪ್ರಯತ್ನ ನಡೆದು ಸ್ವಾಮೀಜಿಗಳು, ದೊಡ್ಡ ದೊಡ್ಡ ರಾಜಕಾರಣಿಗಳು, ಅದು ನಡೆದಿದ್ದು ನಿಜಾನ? ಒಂದು ಊಹಾಪೋಹ ಇದೆ ಅಲ್ಲ, ಊಹಾಪೋಹ ನೋಡ್ರಿ. ಏನಾರೇ ಸ್ವಲ್ಪ ಏನಂತಾರೆ ಉರಿ ಇಲ್ಲದೆ ಹೊಗೆ ಅಂತೂ ಬರೋದಿಲ್ಲ. ಬಂದಿರ್ಬೋದು ಆದರೆ ನಾವು ಗಟ್ಟಿಯಾಗಿ ಎಲ್ಲರೂ ಸೇರಿ ನಿಂತ್ಕೊಂಡಿದ್ದೆವು. ಇವತ್ತು ಜಾರಕಿಹೊಳಿ ಕುಟುಂಬ ಇರ್ಬೋದು, ಮಾಂತೇಶ್ ದೊಡ್ಡವರು, ಅರವಿಂದ್ ಪಾಟೀಲ್ ಇರ್ಬೋದು ಅಥವಾ ಕುಲಗುಡೆ ಇರ್ಬೋದು, ಇನ್ನೊಂದು ತಗ ಎಲ್ಲ ನಿರ್ದೇಶಕರು ಕೂಡ ನಾವು ಚುನಾವಣೆಯಲ್ಲಿ ಏನು ಬಾಲಚಂದ್ರ ಜಾರಕಿಹೊಳಿ ಒಂದು 6 ತಿಂಗಳಾಯ್ತು ಅವರು ಒಂದು ಇದರಲ್ಲಿ ಕಷ್ಟಪಟ್ಟಿದ್ರು, ಅದಕ್ಕೆ ಎಲ್ಲರೂ ಕೂಡ ಬದ್ರಿದ್ದೇವೆ. ನಾವು ಆ ಪ್ರಕಾರವಾಗಿ ಕೊನೆಯವರೆಗೆ ನಾವು ಎಲ್ಲರೂ ಭದ್ರಾಗಿರ್ತೀವಿ. ಈಗ DCC ಬ್ಯಾಂಕ್ ಅಂದರೆ ರೈತರ ಬ್ಯಾಂಕು, ಸೊಸೈಟಿ ಬ್ಯಾಂಕ್ ಅನ್ನುವಂಥದ್ದು ಒಂದು ಇದಿದೆ, ಒಂದು ಲಿಮಿಟೆಡ್ ಇದೆ. ಅದು ಜನರಲ್ ಸೆಕ್ಟರ್ಗೆ ಅಂದರೆ ಜನರಲ್ ಲೋನ್ ಕೊಡುವಂಥದ್ದಾಗಲಿ, ಬೇರೆದವ್ರಿಗೆ ಲೋನ್ ಕೊಡುವಂಥದ್ದಾಗಲಿ, ಬೇರೆ ಸೆಕ್ಟರ್ಗೆ ತರುವಂಥ ಪ್ರಯತ್ನ ಇಲ್ಲ. ಇದನ್ನು ತಪ್ಪು ಕಲ್ಪನೆ ಮಾಡ್ತಾ ಇದ್ದೀವಿ ನಾವು. ಇದರಲ್ಲಿ ಕಂಪಲ್ಷನ್ ನಾವು ಏನು ಫ್ಯಾಕ್ಟ್ ಸೊಸೈಟಿಗೆ ರೈತರಿಗೆ ಕೊಡಬೇಕಾದ ಭಾಗವನ್ನು ಕೊಡ್ತಿರ್ತೀವಿ. ನಾವು ಹೊರಗಿಂದ ಏನು ಡಿಪಾಸಿಟ್ ಮಾಡ್ತೀವಿ ಅದು ಕಮರ್ಷಿಯಲ್ ಲೋನ್ ಕೊಡಬೇಕಾಗ್ತದೆ. ಅದ್ರ ಶಿವಾಯ ಲಾಭದಾಗ ಬರೋದಿಲ್ಲ. ಅದನ್ನು ಎಷ್ಟು ನಾವು ಅದಕ್ಕೊಂದು ಲಿಮಿಟ್ ಅದ. ಅಗ್ರಿಕಲ್ಚರ್ ಲೋನ್ ಪರ್ ಎಕರ್ ಎಷ್ಟು ಕೊಡಬೇಕು ಅಥವಾ ಎಷ್ಟು ಸ್ಕೇಲ್ನಾಗ ಕೊಡಬೇಕು, ಎಷ್ಟು ಎಕರ್ದು ಕೊಡಬೇಕು ಅಥವಾ ನಮ್ಮ ಇರ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಬಂದದ್ದು ಶೂನ್ಯ ದರದಲ್ಲಿ ಬಡ್ಡಿ ಎಷ್ಟು ಕೊಡಬೇಕು ಅನ್ನೋದು. ಅದನ್ನು ಬಿಟ್ಟು ನಾವು ಬೇರೆ ವ್ಯವಹಾರ ಮಾಡ್ರೆ ನಮ್ಮ ಬ್ಯಾಂಕ್ ದೊಡ್ಡದಾಗ್ತದೆ ಅಥವಾ ಬೆಳೀತದೆ, ಅದ್ರದ್ದು ಇದು ಸಿಗ್ತದೆ. ಯಾಕಂದ್ರೆ ಸರ್ಕಾರದಿಂದ ಒಮ್ಮೆ ಬರ್ಲಿಕ್ಕಂದ್ರೆ ನಮಗೆ ಬಡ್ಡಿ ಸಬ್ಸಿಡಿ ಬರಲಿಲ್ಲ ಅಂದ್ರೆ ಲಾಸ್ನಾಗ ಹೋಗಿಬಿಡ್ತದೆ. ಆವಾಗ ನಾವು ಕಾಂಪೆನ್ಸೇಟ್ ಮಾಡಬೇಕಾದ್ರೆ ಕಮರ್ಷಿಯಲ್ ಬ್ಯಾಂಕ್ ಥರ ಕಾಂಪೀಟ್ ಮಾಡಬೇಕಾದ್ರೆ ಇವತ್ತು ನ್ಯಾಷನಲೈಸ್ ಇರ್ಬೋದು, ಮಲ್ಟಿನ್ಯಾಷನಲ್ ಇರ್ಬೋದು, ಇನ್ನುಳಿದ ಕೋಆಪರೇಟಿವ್ ಬ್ಯಾಂಕ್ಗಳಿದಾವೆ. ಅವ್ರ ಜೊತೆ ಕಾಂಪೀಟ್ ಮಾಡಬೇಕಾದ್ರೆ ನಾವು ಕಮರ್ಷಿಯಲ್ ವ್ಯವಹಾರವನ್ನು ಮಾಡಲೇಬೇಕಾಗ್ತದೆ. ಈಗ ಭಾಳಷ್ಟು ಕಮ್ಮಿ ಅದ. ಇದನ್ನು ಮುಂದಿನ ದಿನಮಾನದಲ್ಲಿ ನಾವು ಬರೀ ಬ್ರ್ಯಾಂಚ್ ಮುಖಾಂತರ ಅಲ್ಲ,
ಫ್ಯಾಕ್ಟ್ ಸೊಸೈಟಿ ಮುಖಾಂತರ ಕೂಡ ಮಾಡುವಂಥ ಒಂದು ಉದ್ದೇಶವನ್ನು ಹೊಂದಿದೆ. ತಪ್ಪು ಸಂದೇಶವನ್ನು ನೀಡುವಂತ ಕೆಲಸ ನಡೀತಾ ಇದೆ. ಇಷ್ಟು ವಿಡ್ರಾಲ್ ಆಯ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವರು ಅಪಪ್ರಚಾರ, ಅದಕ್ಕೆ ತಡೆಗಟ್ಟೋ ನಿಟ್ಟಿನಲ್ಲಿ, ಯಾಕಂತಂದ್ರೆ ಇದೇ ರೀತಿ ಮುಂದುವರಿತು ಅಂತಂದ್ರೆ ಅದು ವಿಕೋಪಕ್ಕೆ ಹೋಗುವಂತ ಸಾಧ್ಯತೆ ಇದೆ. ಅದನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ಏನಾದರೂ ಕಾನೂನಾತ್ಮಕವಾಗಿ ಅಥವಾ ಬೇರೆ ರೀತಿಯಾದಂಥ ಏನಾದರೂ ನೋಡ್ರಿ, ಎಲ್ಲ ಗ್ರಾಹಕರಿಗೂ ಎಲ್ಲ ಡಿಪಾರ್ಟ್ ನಾವು ಕೈ ಮುಗಿದು ಕೇಳ್ಕೊಳ್ತೀವಿ. ಇದು ಒಳ್ಳೆಯ ದೃಷ್ಟಿಯಿಂದ ಇವತ್ತು ಬೆಳವಣಿಗೆ ನಡೀತಾ ಇದೆ. ಈ ಬ್ಯಾಂಕ್ ಅಗದಿ ಗಟ್ಟಿ ಆಗ್ಯದ. ಯಾರ್ದು ಡಿಪಾಸಿಟ್ ಏನೂ ಭಂಗ ಹತ್ತೋದಿಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ವ್ಯವಹಾರ ಮಾಡಬೇಕಾದ್ರೆ ಇವತ್ತು ಚುನಾವಣೆಯಲ್ಲಿ ಇರೋದ್ರಿಂದ 6 ತಿಂಗಳು ಸಸ್ಪೆನ್ಸ್ನಲ್ಲಿದೆ. ಡೈರೆಕ್ಟರ್ ಆಗಲಿ ಇವತ್ತು ಬೋರ್ಡ್ ಆಗಲಿ ಯಾರೂ ಅದ್ರ ಆನ್ಸರೇಬಲ್ ಇದ್ದಿದ್ದಿಲ್ಲ. ಆದ ಕಾರಣ ಈಗ ನಾವು ಜವಾಬ್ದಾರಿಯಾದ ವ್ಯಕ್ತಿ ಎಲ್ಲರೂ ಬಂದಿದ್ದೆವು. ನಾವೆಲ್ಲರೂ ಕೂಡ ಗಟ್ಟಿಯಾಗಿ ನಿಂತು ಅದನ್ನು ತಡೆಗಟ್ತೀವಿ. ಈಗ ಜಲ್ಲೆ ಅವರು ನಾಮಪತ್ರ ಸಲ್ಲಿಸಿದ್ರೆ ಅಧ್ಯಕ್ಷ ಸ್ಥಾನಕ್ಕೆ ನಾವು ಕ್ಯಾಂಡಿಡೇಟ್ ಹಾಕಂಗಿಲ್ಲ ಅಂತ ಅಂದಿದ್ರು ಸರ್. ಅವ್ರ ಪಾತ್ರ ಏನಂತ ನೀವು ಅಧ್ಯಕ್ಷ? ಅದೇನು ಅವ್ರಿಗೆ ಕೇಳಬೇಕು. ಅವ್ರ ಪಾತ್ರ ನಾವು ಹೆಂಗೆ ಹೇಳಕ್ಕೆ ಸಾಧ್ಯ ಅದ? ಇಲ್ಲ, ಇದು ಅವ್ರ ನಾಮಪತ್ರ ಹಾಕಿಲ್ಲ ಅಂದ್ರೆ ಅವ್ರಿಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ. ಅನ್ನಪೋಸಾಗಿ ಮಾಡಿದ್ದಕ್ಕೆ ಅವರು ಕೂಡ ಪಾತ್ರ ಅಂತ ತಿಳ್ಕೊತೇನೆ. ನಾನು ಇವತ್ತು ಬಂದಿಲ್ಲ, ಹಾಕಿಲ್ಲ, ನಾನಾಗಲಿ ರಾಜಕೀಯ ಎಲ್ಲರೂ ಅಭಿನಂದನೆಗಳು ಸಲ್ಲಿಸ್ತೇವೆ ಅವ್ರಿಗೆಲ್ಲ. ಇಲ್ಲ, ಈ ಡೆವಲಪ್ಮೆಂಟ್ ಸಲುವಾಗಿ ಒಟ್ಟಾಗಿ ಹೋಗೋದು ಇದೆ. ಇವತ್ತು ಯಾವ್ದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವು ಹೊಂಟಿದ್ದೀವಿ. ಇವತ್ತು ರೈತರದು ಗ್ರಾಹಕರಿಗೂ ಒಳ್ಳೆಯದಕ್ಕೋಸ್ಕರ ಯಾರೋ ಸಲಹೆ ಕೊಟ್ಟರು ಕೂಡ ನಾವು ತೊಗೊಳಕ್ಕೆ ರೆಡಿ. ನಿರ್ದೇಶಕರು ಮತ್ತು ನಮ್ಮ ಉಸ್ತುವಾರಿ ಸಚಿವರಾದಂಥ ಸತೀಶ್ ಅಣ್ಣ ಜಾರಕಿಹೊಳಿ ಆಗಲಿ, ಬಾಲಚಂದ್ರಣ್ಣ ಜಾರಕಿಹೊಳಿ ಆಗಲಿ, ಎಲ್ಲರಿಗೆ ಕೃತಜ್ಞತೆ ಹೇಳಲಿಕ್ಕೆ ಬಯಸ್ತೀನಿ. ನನ್ನನ್ನು ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಎಲ್ಲ ನಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ನಿರ್ದೇಶಕರು ಮತ್ತು ಎಲ್ಲರಿಗೆ ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೀನಿ. ಬ್ಯಾಂಕನ್ನು ಒಂದು ಒಳ್ಳೆಯ ಥರದಿಂದ ನಡೆಸ್ಕೊಂಡು ಹೋಗಿ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಎಲ್ಲರ ವಿಶ್ವಾಸವನ್ನು ತೆಗೆದುಕೊಂಡು ಮುಂದಿನ ದಿನಮಾನಗಳಲ್ಲಿ ಹೋಗ್ತೀವಿ ಅಂತೇಳಿ ಹೇಳಲಿಕ್ಕೆ ಬಯಸ್ತೀನಿ. ಅವರು ನಾವು ಗೆಳೆಯರು, ಒಂದೇ ತಾಲೂಕದವರು. ಸೌದಿಯವ್ರ ಮನೆಗೆ ಹೋಗಿದ್ರು ಅಂದರೆ ಇದು ಏನು, ನಾವೆಲ್ಲ ಗೆಳೆಯರಿದ್ದೀವಿ. ನಾವಿಲ್ಲಿ ಎಲ್ಲರೂ ಕೂಡಿ ನಾಳಿನ ದಿನಮಾನದಲ್ಲಿ ಎಲ್ಲರೂ ಒಟ್ಟಿಗೆ ಆಗಿ ಈ ಬ್ಯಾಂಕಿನ ಏಳಿಗೆಯಾಗಿ ಪ್ರಯತ್ನ ಮಾಡ್ತೀವಿ. ಇಲ್ಲಿ ಪಕ್ಷ, ಪಂಗಡ, ಜಾತಿ, ಮತ ಪಂಥ ಬರೋದಲ್ಲ. ಏನೇ ನಮ್ಮಲ್ಲಿ ಒಳಮನಸ್ಸಲ್ಲಿ ಸ್ವಲ್ಪ ತೊಂದರೆಗಳಿದ್ದನ್ನು ಅದನ್ನು ನಾನು ಈ ಬ್ಯಾಂಕಿನಲ್ಲಿ ಎಲ್ಲರ ಒಳಗೆ ಹಿರಿಯವ ನಾನೇ. ಈಗ ವಯಸ್ಸಲೇ ಮತ್ತೆ ಕಂಟ್ರೋಲ್ ಮಾಡೋರು. ಆಮೇಲೆ ಇವ್ರು ಎಲ್ಲರ ಒಳಗೆ ಗ್ರಾಜ್ಯುಯೇಟ್ ನಾ ಒಬ್ಬ. ಇವರೆಲ್ಲರೂ ಏನೋ ಸಣ್ಣ ಪುಟ್ಟ ಜಗಳಗಳಿದ್ದು ಅಂದ್ರೂ ಎಲ್ಲರನ್ನೂ ಸರಿಪಡಿಸಿ, ಯಾಕಂದ್ರೆ ಎಲ್ಲರಿಗೂ ಪ್ರೀತಿಯಿಂದ ಭೀ ಹೇಳಕ್ಕೆ ಬರ್ತೈತಿ, ಬೇದು ಹೇಳುವಂಥ ಹಕ್ಕು ನನಗೈತಿ. ಅದನ್ನು ಮುಂದಿನ ದಿನ ಮಾಡಿ ತೋರಿಸ್ತೀನಿ. ಒಂದೇ ಜಿಲ್ಲಾ ಎಲ್ಲ ಒಂದೇ ಮಾಡಿ ತೋರಿಸಿ ಈ ಬ್ಯಾಂಕನ್ನು ಇಡೀ ರಾಜ್ಯದಲ್ಲಿ ಒಂದೇ ಬ್ಯಾಂಕ್ ಅಂತೇಳಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು. गणेश ನೀವೇನೇ ಮಾತಾಡ್ತೀರಾ? त्यांना सर्व संचालकांनी सहकार्य देण्याचं आश्वासन दिल्यानं जिल्ह्याच्या राजकारणात एकात्मतेचा संदेश पसरला आहे. एकूणच गेल्या 4 महिन्यांपूर्वी आपला पॅनल जिंकवण्यासाठी झटणारे प्रतिष्ठित नेते शेवटी एकमताने अध्यक्ष व उपाध्यक्ष निवडून आल्याने समाधान व्यक्त करत आहेत. आता डीसीसी बँक प्रगतीपथावर जाऊन जिल्ह्यातील शेतकऱ्यांना मदत करावी ही सर्वांची अपेक्षा आहे. डीसीसी बँकेच्या अध्यक्ष व उपाध्यक्ष निवडणुकीपूर्वी सदाशिवनगर येथे अथणीचे आमदार लक्ष्मण सौदी यांच्या निवासस्थानी कागवाडचे आमदार राजू कागे, माजी खासदार रमेश कत्ती, रामदुर्गचे डीसीसी बँक संचालक मल्लण्णा यादवाड आणि माजी विधान परिषद सदस्य महांतेश कवठीमठ यांनी 3 तासांची बैठक घेतली. त्यानंतर आमदार राजू कागे मात्र सौदींच्या घरातून बाहेर पडून थेट जारकिहोळी गटाच्या बैठकीत सहभागी झाले आणि तिथे अण्णासाहेब जुल्ले अध्यक्ष व राजू कागे उपाध्यक्ष असतील अशी घोषणा करण्यात आली. त्यानंतर ते आमदार भालचंद्र जारकिहोळींसोबत डीसीसी बँकेत गेले आणि नामांकन दाखल केले. डीसीसी बँकेची गादी हस्तगत करण्यात जारकिहोळी बंधूंनी पुन्हा एकदा आपलं वर्चस्व सिद्ध केलं. त्यामुळे कत्ती सौदी गटाला पुन्हा एकदा मोठा धक्का बसला आहे. डीसीसी निवडणुकीनंतर अध्यक्षपदावर कमाल करणार असे सांगणारे सौदी शेवटच्या क्षणापर्यंत प्रयत्न करत राहिले, पण त्यांचे सर्व डावपेच फसले. तटस्थ राहिलेले राजू कागे यांना सोबत घेऊन सौदींना शॉक देण्याचं काम मंत्री सतीश जारकिहोळी यांनी केलं. संचालकांची निवड बिनविरोध करून सौदींना प्रत्युत्तर दिलं आणि आता कागे यांना उपाध्यक्ष करून पुन्हा एकदा सौदींना टांग दिली आहे. ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಅಂತಿಮ ಘಟ್ಟಕ್ಕೆ ಬಂದಿದ್ದಾರೆ. 2-3 ತಿಂಗಳಿಂದ ಸದಸ್ಯರನ್ನ, ಶಾಸಕರನ್ನ ಚರ್ಚೆ ಮಾಡಿ ಇವತ್ತು ಅಂತಿಮವಾಗಿ
ಇನ್ನು ಕೆಲವು ಶಾಸಕರ ಚರ್ಚೆ ಮಾಡಿ DCC ಬ್ಯಾಂಕಿನ ಅಧ್ಯಕ್ಷರಾಗಿ ನಮ್ಮ ಗುಂಪಿನಿಂದ ಜೊಲ್ಲೆ ಅವರಿಗೆ ಅಧ್ಯಕ್ಷ ಆಯ್ಕೆ ಮಾಡಿ ಎಲ್ಲರೂ ಒಮ್ಮತ ಸೂಚಿಸ್ತಾರೆ. ಉಪಾಧ್ಯಕ್ಷರಾಗಿ ರಾಜು ಕಾಗೆ ಅವರು ಕಾಗೋಡು MLA ಅವರು ಸೂಚನೆ ಬಂದಿದೆ. ಹೀಗಾಗಿ ಅವರೆಲ್ಲ ಅಭಿಪ್ರಾಯ ಬಿಡೋದು ಅವ್ರನ್ನ ಅಧ್ಯಕ್ಷ ಉಪಾಧ್ಯಕ್ಷ ಮಾಡಲಿಕ್ಕೆ ನಾವು ಸೂಚನೆ ಕೊಟ್ಟಿದ್ದೇವೆ. ಮಾಡ್ತಾರೆ ಮತ್ತು ಇದು 30 ತಿಂಗಳ ಅರ್ಧ 30 ತಿಂಗಳಿಗೆ ಇವತ್ತಿನ ಹೋಗ್ತಾರೆ. 30 ತಿಂಗಳಿಗೆ ಹೊಸ ಅಧ್ಯಕ್ಷ ಬೇರೆ ಅವ್ರು ಬರ್ತಾರೆ. ಅಂದ್ರೆ ಬಿಜೆಪಿಯಿಂದ ಅಧ್ಯಕ್ಷ ಉಪಾಧ್ಯಕ್ಷ ಕಾಂಗ್ರೆಸ್ ಇದೆ. ಮುಂದೆ ಸಾರಿ ಕಾಂಗ್ರೆಸ್ನವರು ಅಧ್ಯಕ್ಷರು ಉಪಾಧ್ಯಕ್ಷರು ಬಿಜೆಪಿ ಅವರು. ಯಾಕಂದ್ರೆ ಹಿಂದೆ ಕೂಡ ನಾವು ಅದಾಗೆ ನಾವು 3 ಜನ ಇದ್ದೀವಿ. 13 ಜನ ಬಿಜೆಪಿ ಅವರಿದ್ರು ಕೂಡ ನಮ್ಗೆ ಅಧ್ಯಕ್ಷತನವ್ರ ಬಿಟ್ಕೊಟ್ರು ಕುಲಗೋಡೆ ಅವರಿಗೆ. ಇದರಲ್ಲಿ ಯಾವುದೇ ಪಾರ್ಟಿ ಇಲ್ಲ ಮುಂಚೆ ಕೂಡ ಹೇಳಿದ್ವಿ, ಇವತ್ತು ಕೂಡ ಅದನ್ನ ಹೇಳ್ತೀವಿ. ಇದು DCC ಬ್ಯಾಂಕ್ ಬೆಳೆಸಲಿಕ್ಕೆ ಒಂದು ಫಾರ್ಮುಲಾ ಇದೆ ಸರ್. ಈಗ ಕಾಗೆ ಅವರು ಬೆಳಿಗ್ಗೆವರೆಗೂ ಲಕ್ಷ್ಮಣ ಸವದಿ ಅವ್ರ ಮನೇಲಿ ಇದ್ರು ಸರ್. ಕೊನೆ ಗಳಿಗೆಯಲ್ಲಿ ಬಂದು ಕೊನೆಗಳಿಗೆಲ್ಲ ಅವ್ರದೊಂದು ಅಲ್ಲಿ ಒಂದು ಚುನಾವಣೆ ಇದೆ, ಕೃಷ್ಣ ಸಹಕಾರಿ ಸಂಘ ಚುನಾವಣೆ. ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಎರಡು ಕೂಡ ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ. ಅವ್ರ ಮುಂಚೆಯಿಂದ ನಮ್ಮ ಜೊತೆನೇ ಇದಾರೆ, ಇವತ್ತಿರ್ತಾರೆ, ಸರ್. CM ಏನಾದ್ರು ಸೂಚನೆ ಕೊಟ್ಟಿದ್ರ ಸರ್ ಇಂಥವ್ರನ್ನ ಅಧ್ಯಕ್ಷನ ಮಾಡ್ರಿ ಅಂತ ಹೇಳಿ? ಅದೊಂದು ವದಂತಿ ಇತ್ತು ಸರ್ ನಿನ್ನಿಂದ ಮೊನ್ನೆಯಿಂದ. ಆ ರೀತಿ ಏನಿಲ್ಲ. ಸಹಕಾರಿ ತತ್ವದಡಿ ಇದರಲ್ಲಿ ಯಾವುದೇ ಪಕ್ಷ ಇಲ್ಲ ಸರ್. ಇದು ಪಕ್ಷಾತೀತ ಅಂತ ಹೇಳಿ ಸಹಕಾರಿ ಇಲಾಖೆ ಕೊನೆಯೊಳಗೆ ಅಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಅವರು ಕೊಡಬೇಕು. ಈ ಸ್ಟ್ರಾಟಜಿ ಯಾಕೆ ಲಾಸ್ಟ್ ಟೈಮ್ ಕೂಡ ನಮಗೆ ಅವ್ರು ಬಿಟ್ಟು ಕೊಟ್ಟಿದ್ರು, ಹೇಳಿದ್ರಲ್ಲ 3 ಜನ ನಾವಿದ್ದೀವಿ, 13 ಜನ ಬಿಜೆಪಿ ಅವರಿದ್ರು ಕೂಡ ಕಾಂಗ್ರೆಸ್ನವ್ರಿಗೆ ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಟ್ಟಿದ್ರು. ಈ ಸಾರಿ ನಾವು ಅವ್ರಿಗೆ ಬಿಟ್ಟಿದೀವಿ. 30 ತಿಂಗಳ ನಂತರ ಮತ್ತೆ ನಾವು ಕಾಂಗ್ರೆಸ್ನವರು ಅಧ್ಯಕ್ಷ ಸ್ಥಾನ. ಸರ್, ಈಗ ಏನಿಲ್ಲ, ಜೊಲ್ಲೆ ಅವರು ನಿಮ್ ಜೊತೆಗೆ ಕೂಡದಾಗಿಂದ ಕೂಡ ಸಾಕಷ್ಟು ವಿರೋಧಗಳು, ಅಂದ್ರೆ ಅವ್ರ ಬಗ್ಗೆ ಟೀಕೆ ಮಾಡುವುದು, ನಿಮ್ ಬಗ್ಗೆ ಟೀಕೆ ಮಾಡುವಂತದ್ದು ನಡೀತಾ ಇತ್ತು. ಜಾರಕಿಹೊಳಿ ಅವ್ರ ಕಡೆ ಹೋದ್ರೆ ಸೋಲಿಸ್ತಾರೆ, ಜೊಲ್ಲೆ ಅವ್ರನ್ನ ಸೋಲಿಸ್ತಾರೆ ಅನ್ನುವಂಥದ್ದಿತ್ತು. ಕಡೆಗೂ ಒಂದ್ ಕಡೆ ಗೆಲ್ಸಿದ್ರಿ, ಅಲ್ಲ ಒಂದ್ ಕಡೆ ಗೆಲ್ಸಿದ್ರಿ, ಮತ್ತೆ ಇವತ್ತು ಅಧ್ಯಕ್ಷನೂ ಮಾಡಿದ್ರಿ, ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದೀವಿ. ಅದ್ರಲ್ಲಿ ಏನು ನಮ್ಮ ಜೊತೆ ಬಂದಿದ್ರು ಅವ್ರು ನಂಬಿ ನಾವು ಅವ್ರಿಗೆ ಗೆಲ್ಸ್ಲಿಕ್ಕೆ ಕೂಡ ಪ್ರಯತ್ನ ಮಾಡಿದ್ವಿ, ಗೆಲ್ಸಿದ್ವಿ. ಸರ್, ಈಗ ಇನ್ನೊಂದು ಸರಿ ಅಧ್ಯಕ್ಷರು ಕೂಡ ಬಹಳಷ್ಟು ಸದಸ್ಯರು ಈ ಸಂದರ್ಭದಲ್ಲಿ ಅವರೇ ಬೇಕು. ಯಾಕಂದ್ರೆ ಅವರು ಇನ್ನೊಂದು ಪ್ಯಾರಲ್ ಆಗಿ ತಮ್ಮದೇ ಬ್ಯಾಂಕ್ ಇದೆ, ಅದು ಸುಮಾರು 4,000 ಕೋಟಿ ವ್ಯವಹಾರ ಆಗ್ತದೆ. ಅವ್ರಿಗೆ ಅನುಭವ ಇದೆ. ಇಂಥ ಸಂದರ್ಭದಲ್ಲಿ ಅವರೇ ಬೇಕಂತ ಬಹಳ ಜನ ಸಜೆಸ್ಟ್ ಮಾಡೋದ್ರಿಂದ ಜೊಲ್ಲೆ ಅವ್ರ ಹೆಸರನ್ನ ಆಯ್ಕೆ ಮಾಡಿ. ಜಾರಕಿಹೊಳಿ ಅವರು ನಂಬಿ ಬಂದವಂತವ್ರಿಗೆ ಕೈ ಬಿಡಲ್ಲ ಅನ್ನುವಂತ ಸಂದೇಶ ರವಾನ ಮಾಡಿದ್ರ? ಇಲ್ಲ, ಅದು ಪ್ರಶ್ನೆ ಇಲ್ಲ. ನಮ್ಮ ಜೊತೆ ಯಾರು ಇರ್ತಾರೆ ಅವ್ರು ಹಿಂದೂ ಕೂಡ ಸಹಾಯ ಮಾಡಿದ್ರೆ ಇವತ್ತು ಮಾಡ್ತೀವಿ, ನಾಳೆ. ಸರ್, ಈಗ ಒಂದು ವದಂತಿ ಹೇಳ್ತಾ ಇದೆ, ಅಂದ್ರೆ 900 ಕೋಟಿ ರೂಪಾಯಿ ಡೆಪಾಸಿಟ್ ವಾಪಸ್ ಹೋಗಿದೆ DCC ಬ್ಯಾಂಕ್. ವರ್ಷ ಹೋಗ್ತದೆ, ಅದು ವರ್ಷ ಹೋಗ್ತದೆ, ವರ್ಷ ಏರ್ತದೆ. ಅದು ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಆಯ್ತಾನೆ ಮತ್ತೆ ಅದು ಮೇಲೆ ಹೋಗ್ತದೆ. ಕೃಷಿಗೆ ಬಂದಾಗ ಅದು ಕೆಳಗೆ ಇಳಿತದೆ. ಏನಲ್ಲ, ಅದೇನು ಹೊಸದೇನಲ್ಲ. ಇದಕ್ಕೇನು ಸಂಬಂಧ ಇಲ್ಲ ಸರ್. ಲಿಂಕ್ ಇಲ್ಲ. 1,000 ಕೋಟಿ ಕಡಿಮೆ ಆಗ್ತೈತೆ, ಮತ್ತೆ ಅದು ನಾರ್ಮಲ್ ಆಗಿ 1,000 ಕೋಟಿ ಹಚ್ಬೋದು. ಬಟ್ ಅದನ್ನ ಬಿಂಬಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸರ್. ಮಾಡೇ ಮಾಡ್ತಾರೆ. ಅವ್ರು ಇದ್ದಾಗ ಆಗಿತ್ತು, ರಮೇಶ್ ಕತ್ತಿ ಇದ್ದಾಗ ಇತ್ತು, ಇಂದು ಲಕ್ಷ್ಮಣ ಸವದಿ ಇದ್ದಾಗ, ಯಾರ್ಯಾರು ಇದ್ದಾಗ ಎಲ್ಲ ಕೂಡ ಇದು ಅಪ್ ಅಂಡ್ ಡೌನ್ ಆಗೇ ಆಗುತ್ತೆ, ಮತ್ತೆ ಬರ್ತಿಲ್ಲ. ಅದ್ರಲ್ಲಿ ಏನಂತ ವಿಶೇಷ ಇಲ್ಲ ಸರ್. ಲಕ್ಷ್ಮಣ ಸವದಿ ಸಂಪರ್ಕ ಮಾಡಿ ನೋಡಿ, ಇದ್ರಲ್ಲಿ 8 ಕಾಂಗ್ರೆಸ್ 8 ಬಿಜೆಪಿ ಇದಾವೆ. ಇಬ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಇಟ್ಟಿದ್ದಾರೆ. ಒಂದು ನಾಮಿನೇಷನ್ ಅಲ್ಲಿ ಅಶೋಕ್ ಪಟ್ಟಣ್ ಕೂಡ, ಒಂದು ಕಾಂಗ್ರೆಸ್ ಅಪೆಕ್ಸ್ ಬ್ಯಾಂಕ್ ನಿಂದ, ಒಂದು ಬಿಜೆಪಿ, ಅಲ್ಲಿ 9 ಸರ್. ಒಂದು ಕುರುಬ ಸಮುದಾಯಕ್ಕೆ ಒಂದು ಕೊಡ್ತೀರಿ ಅಂತ ಅಪೆಕ್ಸ್ ಬ್ಯಾಂಕ್ ನಿಂದ ತರ್ತೀವಿ. ಅಪೆಕ್ಸ್ ಬ್ಯಾಂಕ್ ನಿಂದ ಏನಿದೆ ಅದನ್ನ ಕುರುಬ ಸಮುದಾಯಕ್ಕೆ ಕೊಡ್ತೀವಿ. ಆಯ್ಕೆ ಆಗುತ್ತೆ ಅಂತ ಅದೇ ಆಸೆ ಇದೆ. ಚುನಾವಣೆ ಆದ್ರೂ ಕೂಡ 13 ಜನ ಇದ್ದಾರೆ, ಮಾಡ್ಕೊಳ್ತಾರೆ. ಸೊ ನಮ್ದು ಆಸೆ ಇದೆ, ಬಹುಶಃ ವಿರೋಧ ಮೊದಲಿಗೆ ಒಂದು ಅಂಕಿ ಕೊಟ್ಟಿದ್ರಿ, 13 ಜನ ನಮ್ ಕಡೆ ಇದ್ದಾರೆ. ಇಂದುವರೆಗೂ ಬಹಳ ಅವರೇ ಇವತ್ತೇನ ಜೊತೆಗೆ ನಡು ಗೊಂದಲ ಸೃಷ್ಟಿಸುವಂತ ಕೆಲಸ ಆಯ್ತು. ಆಪರೇಷನ್ ಆಗಿದೆ, ಅವ್ರ ಆ ಕಡೆ ಹೋಗ್ಯಾರ, ಇವ್ರ ಈ ಕಡೆ ಹೋಗ್ಯಾರ ಅಂತ ಹೇಳಿ ಸ್ವಾಮೀಜಿ ಅವರು ಹೇಳ್ತಾ ಇದಾರೆ, ಒತ್ತಡ ಹೇಳ್ತಾ ಇದಾರೆ. ಆ ರೀತಿ ಏನಾದ್ರೂ ತಮ್ಮ ಗಮನಕ್ಕೆ ಬಂತ ಅಂತ? ಅದೆಲ್ಲ ಒಂದು 10 ವರ್ಷದಿಂದ ನವರತ್ನ ತೆಲಿನಿಂದ ಮುಸಾದ್ ಮಾಡೋದಲ್ಲಿ ಮುಸಾದ್ ಮಾಡಿ 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 ಎಲ್ಲಾರು ತಲೆ ಕೆಡಿಸಿದ್ರು. ತಲೆ ಕೆಡಿಸ್ದಂಗೆ ಎಲ್ಲ 10 ವರ್ಷದಿಂದ ಹೇಳ್ದಂಗೆ ಬೆಂಗಳೂರಲ್ಲಿ ಮುಸಾದ್ ಆಯ್ತು. ನಿನ್ನೆ ರಾತ್ರಿ ಫೋನ್ ನಲ್ಲಿ ಮಸಾಜ್ ಮಾಡಿದ್ರು. ನವರತ್ನ ವರ್ಕೌಟ್ ಆಗ್ಲಿಲ್ಲ, ಅಷ್ಟೇ ವಿಶೇಷ. ಅದಕ್ಕೇನು ಔಷಧಿ ಇತ್ತು ಸರ್ ನಿಮ್ ಕಡೆ? ಕೂಲ ಹಿಮಾಲಯ ಜಡಿ
ಆಮೇಲೆ ನಾವು ಆಯುರ್ವೇದ ಡಾಕ್ಟರ್ ಅಲ್ಲ, ಹಿಂಗಾಗಿ ನಾವು ಅದು ಗೊತ್ತಿತ್ತು ಹಿಮಾಲಯ ಅಂತಂದ ನಾವು ಬೆಳಿಗ್ಗೆ ಕುಡಿದ್ರೆ ಎಲ್ಲರೂ ಸರಿ ಆಗಿದ್ದಾರೆ. ಸರ್, ಈಗ ಲಕ್ಷ್ಮಣ್ ಸವದಿ ಅವರು ಮೊನ್ನೆ ಕೂಡ ಎಲೆಕ್ಷನ್ ಆದ್ಮೇಲೆ ಒಂದ್ ಮಾತು ಹೇಳಿದ್ರು, ನಮ್ ಕಡೆ ಚೀಟಿ ಐತಿ ನಾವೆಲ್ಲ ಮಾಡ್ತೇವೆ ಅಂತ. ಅವತ್ತು ನೀವು ಹೇಳಿದ್ರಿ ಸರ್. ಅದು ಚುನಾವಣೆ ಆಯ್ತು, ಮುಗಿದೋಯ್ತು, ಅಷ್ಟೇ. ಮತ್ ಮುಂದ್ ನೋಡೋಣ, ಈಗ ಯಾಕದೆ ಹಳೇದು ಬರಂಗಿಲ್ಲ. ಚುನಾವಣೆ ಎಲ್ಲ ಪರ ವಿರೋಧ ಆರೋಪಗಳು ಇದ್ದೇ ಇರ್ತದೆ. ಈಗ ಏನಿದ್ರು ಎಲ್ಲರ ದೃಷ್ಟಿ DCC ಬ್ಯಾಂಕ್ ಅನ್ನ ಅವರು ಅಲ್ಲಿ ಕೈ ಜೋಡಿಸ್ಬೇಕು, ಬರಬೇಕು ಎಲ್ಲರ ಆಸೆ. DCC ಬ್ಯಾಂಕ್ ಚೆನ್ನಾಗಿ ನಡೆಸೋದು ಒಂದು ಚಾಲೆಂಜ್ ಅಲ್ವಾ ಸರ್ ಈ ಸತಿ? ಯಾಕಂದ್ರೆ ಇಷ್ಟೆಲ್ಲ ಗೊಂದಲ ಆಗಿದೆ. ಮಾಡ್ತಾರೆ. ಇದಕ್ಕಿಂತ ಕಡಿಮೆ ಇರುವಂತ ಸಮಸ್ಯೆ ಇರುವಂತ ರಾಜ್ಯದಲ್ಲಿ ಬಹಳಷ್ಟು DCC ಬ್ಯಾಂಕ್ ಇದಾವೆ, ಅವು ನಡೀತಾರೆ. ನಮ್ದು ನಂಬರ್ 2, 3 ಅಲ್ಲಿ ಇದೆ. ಸೊ ನಂಬರ್ 1 ಮಾಡ್ಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ. ಆಸೆ ಇದೆ. ಥ್ಯಾಂಕ್ ಯು ಸರ್. ಪೊಲಿಟಿಕಲ್ ಇವತ್ತು ಬಿಜೆಪಿ. विनोद कोलकार, KMM मराठी, बेळगाव.